ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ನಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಇಲಾಖೆ ಮಾಡ್ಕೊತಾ ಇದೆ. ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತದ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು. ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂತವ್ರು, ವಿಸರ್ಜನೆ ಮಾಡುವಂತವ್ರು, ಮತ್ತೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ, ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕು ಅಂತಂದ್ರೆ, ರಸ್ತೆಗಳು ಏನಿದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರುವಂತ ಸಂದರ್ಭದಲ್ಲಿ ಬಹಳ ಹೆವಿ ಗಣಪತಿ ಕೂತಿರುತ್ತೆ, ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ತಗ್ಗು ಗುಂಡಿಗಳಿದ್ರೆ ಆಯತಪ್ಪಿ ಬೀಳುವಂತದ್ದು ಅಥವಾ ಬೇರೆ ಏನಾದ್ರು ಅಪಘಾತಗಳು, ಅವಘಡಗಳಾಗುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದು ಹೇಳಿದ್ದಾರೆ. ಮುಖ್ಯವಾಗಿ ಅದನ್ನ ಕಾರ್ಪೊರೇಷನ್ ಅವ್ರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದ್ರ ಜೊತೆಗೆ ಹೆಸ್ಕಾಂ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟ್ ಅಲ್ಲಿ ಮತ್ತೆ ಇನ್ಸ್ಟಾಲೇಷನ್ ಆಗುವಂತ ಜಾಗದಲ್ಲಿ ಮತ್ತೆ ಇಮರ್ಷನ್ ಆಗುವಂತ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟ್ ಆಗಿ ಕೊಡ್ಬೇಕು ಅನ್ನುವಂಥದ್ದು. ಮತ್ತೆ ಕೆಲವು ಕಡೆ ಏನಾಗಿದೆ, ಬಹಳ ಎತ್ತರದಲ್ಲಿ ಗಣಪತಿ ಇಡೋದು, ಬಹಳ ಎತ್ತರದ ಗಣಪತಿಯನ್ನ ಇಡೋದ್ರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರ್ ಡಿಸ್ಕನೆಕ್ಟ್ ಮಾಡುವಂಥದ್ದು, ಆ ತರದ ಸಂದರ್ಭಗಳು ಎದುರಾದಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ, ಅದು ಬಾವಿಗಳನ್ನ ಸ್ವಚ್ಛಗೊಳಿಸುವಂಥದ್ದು, ನೀರನ್ನ ತುಂಬಿಸುವಂಥದ್ದು, ಮತ್ತೆ ಸಾಧ್ಯವಾದ್ರೆ ಇನ್ನು ಏನ್ 4-5 ಜಾಗಗಳಿದಾವೆ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ